ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ನಾನು ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷದಿಂದ ಅಧಿವೇಶನ ಆಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ವೀಕ್ಷಕರೇ. ಈ ವಿಡಿಯೋ ಬಹಳ ಕೂಲಂಕುಷವಾಗಿ ನೋಡಿ, ಯಾಕೆಂದರೆ ಕೆಲವು ನನ್ನ ಮನದಾಳದ ಮಾತುಗಳನ್ನ, ಕೆಲವು ಮಹತ್ವವಾದ ವಿಷಯಗಳನ್ನು ನಾನು ಬಿತ್ತರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಇದೆ, ಸಾರ್ವಜನಿಕರಿಗೆ ಅನುಕೂಲ ಇದೆ. ಇದು ಒಂದು ಸಮಾಜ ಸೇವೆ ಅಂತ ತಿಳ್ಕೊಳ್ಳಿ ವೀಕ್ಷಕರೇ. ಇದೊಂದು ಬಲವಾಗಿ ಸಮರ್ಥನೆ ಮಾಡ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ವೀಕ್ಷಕರೇ, ಒಂದು ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಮಹಾಮಾರಿ ರೋಗದಿಂದ ನಾವೆಲ್ಲರೂ ನರಳಿ ಹೋದಿವಿ. ಪ್ರತಿಯೊಂದು ಯಾವುದೇ ಕಾರ್ಯ ಕೆಲಸಗಳಾಗಲಿಲ್ಲ. ಇಡೀ ಭಾರತವೂ ತಲ್ಲನಾಯಿತು. ನಮ್ಮ ಹಣಕಾಸಿನ ಸ್ಥಿತಿಯೂ ಎಲ್ಲ ಜೀರೋ ಆಯಿತು. ಪ್ರತಿಯೊಂದು ಕೆಲಸವಿಲ್ಲದೆ ಕಾರ್ಮಿಕರು ಸಹಿತ ಮನೆ ಹಿಡಿದರು. ಎಂತೆಂಥ ಘಟನೆಗಳಲ್ಲಿ ಎಂತೆಂಥವರು ಬಂದು ಅನ್ನದಾನ ಮಾಡಿದರು, ವಸ್ತ್ರಗಳನ್ನ ಕೊಟ್ಟರು, ಮಾಸ್ಕ್ಗಳನ್ನ ಕೊಟ್ಟರು, ಕೊರೋನಾನಂಥ ಸ್ಯಾನಿಟೈಸರ್ಗಳನ್ನ, ವಿಧಿವಿಧಾನ ಔಷಧ ಉಪಚಾರಗಳನ್ನ ಕೊಟ್ಟು ಮಾನವೀಯತೆ ಮೆರೆದವರು ಇದ್ದಾರೆ. ನಿಜಕ್ಕೂ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಸುಖ ಸಂಪತ್ತು ನೀಡಲಿ. ಅದು ನಮ್ಮ ನಂಬರ್ 1 ಚಾನಲ್ ಪದೇ ಹೇಳ್ತಾ ಬಂದಿದೆ ವೀಕ್ಷಕರೇ. ಈಗ ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ. ಬರುವ 21ನೇ ತಾರೀಕು ಇದೇ ತಿಂಗಳು 21ರಿಂದ 30ನೇ ತಾರೀಕುವರೆಗೆ ಕರ್ನಾಟಕ ವಿಧಾನಸಭಾ ಅಧಿವೇಶನ ಇದೆ. ವಿಧಾನ ಪರಿಷತ್ನಲ್ಲಿಯೂ ನಡೆಯುತ್ತೆ ವೀಕ್ಷಕರೇ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪತ್ರಿಕೆಗಳಲ್ಲಿ ಓದಿದ್ದೀರಾ, ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀರಾ. ಆದರೆ ಇವತ್ತು ನಮ್ಮ 224 ಶಾಸಕರು ಈ ಪವಿತ್ರ ಅಧಿವೇಶನದಲ್ಲಿ, ಮಹತ್ವವಾದ ಅಧಿವೇಶನದಲ್ಲಿ ಏನು ಮಾಡಬೇಕು ಅನ್ನೋದು ಒಂದು 5 ಸಲಹೆಗಳನ್ನ ನಾನು ಕೊಡ್ತೇನೆ. ಅದು ನಿಮಗೆ ಹೇಗೆ ಅನಿಸುತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಮತ್ತೆ ಸುಧಾರಣೆ ಆಗಬೇಕಾದ್ರೆ ಮತ್ತೊಂದು ವಿಡಿಯೋ ನಾಳೆ ಮಾಡ್ತೀನಿ ವೀಕ್ಷಕರೇ. ಇವತ್ತು 224 ಶಾಸಕರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ನೀವು ಅಧಿವೇಶನ ಪ್ರವೇಶ ಮಾಡಿದ ತಕ್ಷಣ, ವಿಧಾನಸೌಧದಲ್ಲಿ ಬಂದ ತಕ್ಷಣ, ನೀವು ಸೈನ್ ಹಾಕಿದ ತಕ್ಷಣ ಪ್ರಶ್ನೆಗಳ ಸುರಿಮಳೆ ಪ್ರಾರಂಭ ಆಗುತ್ತೆ ವೀಕ್ಷಕರೇ. ಅಲ್ಲಿ ಯಾವ ಪ್ರಶ್ನೆಗಳನ್ನು ನೀವು ತಯಾರು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಕಾಲಾವಕಾಶ ಇದೆ ನಿಮಗೆ. ನೀವು ಮುಖತವಾಗಿ 7 ದಿನ ಮುಂಚಿತ ನೀವು ಸಭಾಧ್ಯಕ್ಷರ ಪೀಠದ ಮುಂದೆ ಇರುವ ಕಾರ್ಯದರ್ಶಿಗಳಿಗೆ ನಿಮ್ಮ ಚುಕ್ಕೆ ಗುರುತಿನ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆಗಳು, ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಕೊಡಬೇಕಾಗತ್ತೆ ಲಿಖಿತವಾಗಿ. ಆ ಪ್ರಶ್ನೆಗಳು ಯಾವ ರೀತಿ ಇರಬೇಕು? ಅದು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ಇರಬೇಕು. ನಮ್ಮ ನೆನೆಗುದಿಗೆ ಬಿದ್ದಂತ ಯೋಜನೆಗಳ ಪರವಾಗಿ ಇರಬೇಕು. ನಮ್ಮ ನಿರುದ್ಯೋಗಿ ಸಮಸ್ಯೆ ಕಾಡುತ್ತಿರುವಂತ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸುವಗೋಸ್ಕರ ಪ್ರಶ್ನೆಗಳನ್ನು ನೀವು ಎತ್ತಬೇಕು. ಇಲ್ಲ ಸಲ್ಲದ ಈ ಡ್ರಗ್ಸು, ಈ ಕರೋನಾ, ಇಲ್ಲ ಸಲ್ಲದ ಇವೇನು ಸಂಬಂಧಪಡಲ್ದಂತ ಯಾವುದೇ ಪ್ರಶ್ನೆಗಳನ್ನು ಈ FBC ಅಲ್ಲಿ ಈ ಡ್ರಗ್ಸು ಮತ್ತು ಸೆಕ್ಸ್ ರಾಕೆಟ್ಗಳಂತ ಯಾರ್ಯಾರು ದೊಡ್ಡ ಮನುಷ್ಯರು ಮಕ್ಕಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅದನ್ನು ಹಗರಣ ಎಬ್ಬಿಸಿ ಕಾಲಹರಣ ಮಾಡಿ ನೀವು ಮಹತ್ವವಾದ ಅಧಿವೇಶನದ ವೇಳೆಯನ್ನು ವ್ಯಯ ಮಾಡಬೇಡಿ. ಯಾಕೆಂದರೆ ಕಂದಾಯದ ಹಣ ನಾವು ತುಂಬ್ತೀವಿ, ನಮ್ಮ ಸಾರ್ವಜನಿಕರು ತುಂಬ್ತಾರೆ, ಕರ್ನಾಟಕದ ಜನ ತುಂಬ್ತಾರೆ. ನಿಮಗೆ ಸಕಲ ಸವಲತ್ತನ್ನು ನೀಡಿದ ಕರ್ನಾಟಕದ ಜನತೆ ತೆರಿಗೆ ಹಣ ಪ್ರತಿ ವಿಧಾನಸಭಾ ಅಧಿವೇಶನಕ್ಕೆ ನೀವು ಸೈನ್ ಹಾಕಿದರೆ ನೀವು ಭತ್ತೆ ತಗೋತೀರಾ, ಊಟ ಉಪಚಾರ ಇರಲಿಕ್ಕೆ ನಿಮಗೆ ವಸತಿ ವ್ಯವಸ್ಥೆ. ಆದರೆ ನೀವು ಒಂದು ಕ್ಷೇತ್ರದ 2 ಲಕ್ಷ ಮತದಾರರ ಪ್ರತಿನಿಧಿ, ಆ ಪ್ರತಿನಿಧಿಯಾಗಿ ನಿಮ್ಮ ಹಕ್ಕೊತ್ತಾಯವನ್ನು ಒತ್ತಾಯ ಮುಖಾಂತರ ಸರ್ಕಾರದ ಮೇಲೆ ನೀವು ಒತ್ತಡ ತನ್ನಿ. ಅಲ್ಲಿ ಪಕ್ಷ ಭೇದ ಮರೆತು ಮಾಡಿ ಸುಮ್ಮನೆ 8-10 ದಿನ ಕಾಲಹರಣ ಮಾಡಿ ಸಭಾಧ್ಯಕ್ಷರು ಯಾವಾಗಲೂ ಸಭೆಯನ್ನು ಮುಂದೂಡಲಾಗಿದೆ, ಅರ್ಧ ಗಂಟೆವರೆಗೆ ಮುಂದೂಡಲಾಗಿದೆ. ಮಾತಿನ ವಾಕ್ಸಮರ, ಬಡದಾಟ, ಹೊಡೆದಾಟ, ಆವಾಜು, ಶಬ್ದವೇದಿಗಳು, ತೀವ್ರ ಆಕ್ರೋಶ ಭರಿತವಾದ, ಆವೇಶ ಭರಿತವಾದ ಯಾವುದೇ ಕಾಲಹರಣ ಮಾಡುವಂತಹ, ನಿಮ್ಮ ತೋಳಬಲ ಶಕ್ತಿಬಲ ಪ್ರದರ್ಶನ ಮಾಡುವಂತಹ ಯಾವುದೇ ವ್ಯವಸ್ಥೆ ಮಾಡ್ಕೋಬೇಡಿ ಶಾಸಕರೇ. ನೀವು ಶಾಸಕರೇ, ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನೀವು ಗೌರವಾನ್ವಿತ ಇದ್ದೀರಾ. ಒಂದು ಕರ್ನಾಟಕ ಸರ್ಕಾರದ ಒಂದು ಗೌರವಾನ್ವಿತ ಘನತೆ ವ್ಯಕ್ತ ರಾಜ್ಯಪಾಲರ ಒಂದು ಲಾಂಛನದ ಕೆಳಗೆ ನೀವು ಒಂದು ಪ್ರಮಾಣ ವಚನ ತೆಗೆದುಕೊಂಡು ಬಂದು ವಿಧಾನಸಭೆ ಪ್ರವೇಶ ಮಾಡ್ತಾ ಇದ್ದೀರಾ, ವಿಧಾನ ಪರಿಷತ್ ಪ್ರವೇಶ ಮಾಡ್ತಾ ಇದ್ದೀರಾ. ನೀವು ಎಲ್ಲರೂ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇವತ್ತು ತಲೆದೋರಿದೆ, ಬುಡಕಟ್ಟು ಜನಾಂಗಕ್ಕೆ ಏನಾಗಿದೆ, ದೀನ ದಲಿತರಿಗೆ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಯಾವ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ, ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ಇದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡಬೇಕು, ಯಾವ ರೀತಿಯಿಂದ ಕೇಂದ್ರ ಸರ್ಕಾರದ ಮೇಲೆ 28 ಸಂಸದರನ್ನ ಸರ್ವ ಪಕ್ಷದ ಎಲ್ಲರನ್ನು ಕರೆಸಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಾ, ಹಾಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದವರು ಕೂಡಿಕೊಂಡು ಈ ಸಂಸತ್ ಸದಸ್ಯರನ್ನ ತೆಗೆದುಕೊಂಡು ಒಂದು ದೆಹಲಿಗೆ ಒಂದು ನಿಯೋಗ ತೆಗೆದುಕೊಂಡು ಸರ್ಕಾರದ ಮೇಲೆ ಒತ್ತುವಳಿ ಒಂದು ಗೊತ್ತುವಳಿ ತೆಗೆದುಕೊಳ್ಳಿ, ಒತ್ತಡ ತನ್ನಿ ಕೇಂದ್ರ ಸರ್ಕಾರದ ಮೇಲೆ. ನಮಗೆ ಲಕ್ಷಾಂತರ ಕೋಟಿ ರೂಪಾಯಿ ಬೇಕು, ಇಲ್ಲದಿದ್ದರೆ ನಾವು ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿ
ಇದೆ. ನಾವು ಶಾಂತಪ್ರಿಯ ಕರ್ನಾಟಕದವರು, ನಾವು ಶಾಂತಿ ವಿನಂತಿಯಿಂದ ಕೇಳುತ್ತೇವೆ. ಗಂಡು ಮೆಟ್ಟಿನ ನಾಡು ನಮ್ಮ ಕರ್ನಾಟಕ, ಅನೇಕ ಋಷಿಮುನಿಗಳ ನಾಡು ಕರ್ನಾಟಕ, ಅನೇಕ ಭವ್ಯವಾದ ಇತಿಹಾಸ ನಿರ್ಮಾಣ ಮಾಡಿದ ನಮ್ಮ ಕರ್ನಾಟಕ. ದಯವಿಟ್ಟು ಎಲ್ಲ ಶಾಸಕರು ಯಾವುದೇ ಪಕ್ಷ ಭೇದ ಮರೆತು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಸ್ವತಂತ್ರ ಪಕ್ಷದವರು ಇರ್ಬೋದು, ನೀವು ಎಲ್ಲರೂ ಒಂದೇ ಕೈ ಜೋಡಿಸಿ ನಮ್ಮ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ, ನಮ್ಮ ಜನರಿಗೆ ಆದ ಅನ್ಯಾಯದ ವಿರುದ್ಧ, ಅವರು ತೊಂದರೆಗೊಳಗಾದಂಥ ಆ ಪರಿಸ್ಥಿತಿ ನಿವಾರಣೆಗೋಸ್ಕರ ಎಲ್ಲರೂ ಒಕ್ಕೊರಲಿನಿಂದ ಕೇಂದ್ರ ಸರ್ಕಾರದ ಮೇಲೆ ಒಂದು ವಿಧಾನಸಭೆಯಲ್ಲಿ ಒಂದು ಗೊತ್ತುವಳಿ ಅಂಗೀಕಾರ ಮಾಡ್ಕೊಳ್ಳಿ. ಇದು ಒಂದು ಇತಿಹಾಸ ನಿರ್ಮಾಣ ಮಾಡಿ, ಇಲ್ದಿದ್ರೆ ನಿಮಗೆ ಶಾಪ ತಟ್ಟುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ಇದು ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಕೆತ್ತನೆ ಮುಖಾಂತರ ಕಟ್ಟಿಸಿದ್ದಾರೆ. ವೀಕ್ಷಕರೇ, ತುಂಬಾ ಬಹಳ ಗಮನದಿಂದ ಕೇಳಿ. ಶಾಸಕರು ನೀವು ಕೇಳ್ತಾ ಇರ್ಬೋದು ನನ್ನ ವಿಡಿಯೋ, ಪ್ರತಿಯೊಂದು ನನ್ನ ನಂಬರ್ ಒನ್ ಚಾನಲ್ ನೀವು ನೋಡ್ತಾ ಇರ್ತೀರಾ ಕುತೂಹಲದಿಂದ. ಇವತ್ತು ನಿಮಗೆ ಕೈ ಮುಗಿದು ವಿನಂತಿಯಿಂದ ಕೇಳ್ತೀನಿ, ನಾನು ಬಹಳ ವಿನಂತಿ, ಅತಿ ವಿನಂತಿಯಿಂದ ಕೇಳ್ತೀನಿ. ಯಾಕೆಂದ್ರೆ ಕೆಂಗಲ್ ಹನುಮಂತಯ್ಯವರು ಒಂದು ವರ್ಡ್ ಬರೆದಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅಲ್ಲಿ ಅರಸಿ ಬಂದವನು ಯಾರು ಜನಸಾಮಾನ್ಯ ಬಂದಿರ್ತಾನೆ, ಅವನ ಆಗು ಹೋಗು ಕೂಗಿಗಳಿಗೆ ನೀವು ಇವತ್ತು ವಿಧಾನಸಭೆಯ ಈ 10 ದಿನದ ಅಧಿವೇಶನದಲ್ಲಿ ನೀವು ಸಾಧನೆ ಮಾಡಿ ತೋರಿಸಬೇಕು. ಯಾವುದೇ ಕಾಲಹರಣ ಮಾಡಬಾರ್ದು, ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಸಭಾಧ್ಯಕ್ಷರನ್ನ ಸಹಿತ ಯಾವುದೇ ಚಿಂತೆಗೀಡು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ಇವತ್ತು ನೀವು ಸಕಲರು ಒಂದಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು, ಪಕ್ಷ ಭೇದ ಮರೆತು 6.5 ಕೋಟಿ ಕರ್ನಾಟಕದ ಮುಕ್ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ಜನರಿಗೆ ಅತಿ ಅಮೂಲ್ಯವಾದಂತ ಒಂದು ಉಡುಗೊರೆ ತರುತ್ತೀರಿ ಎಂದು ನಂಬಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದಕ್ಕೆ ಸಭಾಧ್ಯಕ್ಷರು ಎಲ್ಲರೂ ಇದರಲ್ಲಿ ಸಹಭಾಗಿಯಾಗಿ, ಉಪ ಸಭಾಧ್ಯಕ್ಷರು ಸಹಭಾಗಿಯಾಗಿ, ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಚಿಂತಕ ಮಂಥನ ಇದ್ದೀರಾ. ಅದೊಂದು ಚಿಂತಕ ಮಂಥಕರ ಒಂದು ಚಾವಡಿ. ಅಲ್ಲಿ ವಿದ್ವಾನ್ಗಳಿರ್ತಾರೆ, ಪರಿಜ್ಞಾನಿಗಳಿರ್ತಾರೆ, ಬಹಳ ಜಾಣರ ಅದು ಒಂದು ಚಾವಡಿ. ಅಲ್ಲಿಯೂ ಸಹಿತ ಒಂದು ಒಳ್ಳೆ ಗೊತ್ತುವಳಿ ಸ್ವೀಕಾರ ಮಾಡಿಕೊಂಡು, 2 ಗೊತ್ತುವಳಿ ತೆಗೆದುಕೊಂಡು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅದು ನಿರ್ಣಯ ಗ್ಯಾರಂಟಿ ಆಗುತ್ತೆ. ಖಚಿತವಾಗಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ನಮಗೆ ಖಚಿತವಾದ ಭರವಸೆ ಕೊಡ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು ಲಕ್ಷಾಂತರ ಕೋಟಿ ನಮಗೆ ಬಂದ್ರೆ ನಾವು ನಿರಾಳವಾಗಿ ಜೀವನ ಮಾಡಬಹುದು. ನಮ್ಮ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಶಾಲೆಗಳ ಬಂದಾಗಿದ್ದೇವೆ. ಈ ಹಣಕಾಸಿನ ತೊಂದರೆಯಿಂದ ಮೊಬೈಲ್ ಖರೀದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5,000 ರೂಪಾಯಿಗೋಸ್ಕರ ತಾಳಿ ಒತ್ತೆ ಇಟ್ಟಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ. ಯಾರೋ ಮಹಾನುಭಾವರು ಅದನ್ನು ವಿಡಿಯೋ ನೋಡಿ ಅವರಿಗೆ ದಾನ ಮಾಡಿದ್ದಾರೆ. ಪ್ರತಿಯೊಬ್ಬರು ವಿಡಿಯೋ ಮಾಡಲಿಕ್ಕೆ ಬರೋದಿಲ್ಲ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಲಿಕ್ಕೆ ಬರೋಲ್ಲ. ಮನೆಯ ಪಾತ್ರೆ ಪಗಡೆಗಳನ್ನು ಮಾರಿ ಮಕ್ಕಳನ್ನು ಶಾಲೆಗೆ ಕಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಆನ್ಲೈನ್ ಆಗೋಗೋಸ್ಕರ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಸುರೇಶ್ ಕುಮಾರ್ ಚತುರ ಇದ್ದೀರಾ ನೀವು. ಸುರೇಶ್ ಕುಮಾರ್ ಅವರೇ, ಒಳ್ಳೆಯ ಒಂದು ನಿಮ್ಮ ಹೆಸರಿದೆ, ಈ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿ ಸ್ಥಾನದಲ್ಲಿದ್ದೀರಾ. ಶಿಕ್ಷಣಕ್ಕೆ ಮಹತ್ವ ಕೊಡಿ. ಎಲ್ಲ ಮಂತ್ರಿ ಸಹೋದ್ಯೋಗಿಗಳಿಗೆ ತೋಳಿರಿಸೋದು, ಬಹಳ ಆವೇಶಭರಿತವಾಗಿ ಮಾತನಾಡುವುದು. ಸ್ಪೀಕರ್ ಅವರೇ ಒಂದು ಅವರಿಗೆ ವಿನಂತಿ ಮುಖಾಂತರ ಮುಂಜಾಗ್ರತೆ ಮೊದಲೇ ಅವರಿಗೆ ಒಂದು ಸೂಚನೆ ಕೊಡಿ. ಕರ್ನಾಟಕ ಬಹಳ ಇವತ್ತು ದೇಶ ಗಂಡಾಂತರದಲ್ಲಿದೆ, ಬಹಳ ತೊಂದರೆಯಲ್ಲಿದೆ. ನಾವು 10 ದಿನದ ಅಧಿವೇಶನವನ್ನು ಸರ್ವರು ಒಳ್ಳೆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋಣ. ಎಷ್ಟು ನೆನೆಗುದಿಗೆ ಬಿದ್ದೇವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ದಿಂದ, PWDದಿಂದ ಹೇಳಿ, ನೀರಾವರಿ ಇಲಾಖೆಯಿಂದ ಹೇಳಿ, ರೇಷ್ಮೆ ಇಲಾಖೆಯಿಂದ ಹೇಳಿ, ಕೃಷಿ ಇಲಾಖೆಯಿಂದ ಹೇಳಿ, ತೋಟಗಾರಿಕೆ ಇಲಾಖೆಯಿಂದ ಹೇಳಿ, ಭೂಸೇನಾ ನಿಗಮದಿಂದ ಹೇಳಿ, ಕೊಳಚೆ ನಿರ್ಮೂಲನಾದಿಂದ ಹೇಳಿ, 72 ಇಲಾಖೆಗಳಲ್ಲಿ ಯಾವ ಕೆಲಸಗಳು ಇವತ್ತು ನೆನೆಗುದಿಗೆ ಬಿದ್ದಿದ್ದಾವೆ, ಅವು ಎಲ್ಲವನ್ನು ನಿವಾರಣೆ ಆಗಬೇಕಾದ್ರೆ ಎಲ್ಲ ಶಾಸಕರು ಕೈ ಜೋಡಿಸಿ, ಎಲ್ಲ ಶಾಸಕರು ಒಂದಾಗಿ, ಎಲ್ಲ ಶಾಸಕರು ಒಂದಾದ್ರೆ ಖಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯಕ್ಕೆ ತುಂಬಾ ಉಡುಗೊರೆ ಕೊಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 28 ಸಂಸತ್ ಸದಸ್ಯರು ಅವರ ಜೊತೆ ಕೂಡ್ಕೊಂಡು ಒಳ್ಳೆಯ ಒಂದು ಅಭಿಯಾನ ಪ್ರಾರಂಭ ಮಾಡಿ, ಇದಕ್ಕೆ ಸಾರ್ವಜನಿಕರು, ಕರ್ನಾಟಕದ 6.5 ಕೋಟಿ ಜನಸಂಖ್ಯೆ ನಿಮ್ಮನ್ನು ಮೆಚ್ಚುತ್ತೆ. ದಿವಂಗತ್ ಕಡದಾಳ್ ಮಂಜಪ್ಪ, ದಿವಂಗತ್ ನಿಜಲಿಂಗಪ್ಪ, SR ಕಂಠಿ ದಿವಂಗತ್ ಮತ್ತು ದೇವರಾಜ್ ಅರಸನಂತ, JH ಪಟೇಲ್ರಂತ, ರಾಮಕೃಷ್ಣ ಹೆಗಡೆಯರಂತ, R ಗುಂಡೂರಾವ್ರಂತ ಮಹಾನುಭಾವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ವೀಕ್ಷಕರೇ, ಇದನ್ನು ನೀವು ಪ್ರತಿಯೊಂದು ಒಳ್ಳೆಯ ಉದಾಹರಣೆಯೊಂದಿಗೆ ನೀವು ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಶಾಂತ ರೀತಿಯಿಂದ ಸರ್ಕಾರದ ಮೇಲೆ ಒತ್ತಡ ತನ್ನಿ. ವಿರೋಧ ಪಕ್ಷದವರು ಎಲ್ಲರೂ ಕೂಡ್ಕೊಂಡು ಯಾವುದೇ ಇನ್ನಿತರ ಕಾಲಹರಣ ಮಾಡುವ ಚಟುವಟಿಕೆಯಲ್ಲಿ ಭಾಗವಾಗಬೇಡಿ. ಅಲ್ಲಿ ಹೊರಗಡೆ ಡಾಕ್ಟರ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿಮ್ಮನ್ನು ಬೊಟ್ಟ ಮಾಡಿ ತೋರಿಸ್ತಾ ಇದೆ. ನಿಜಕ್ಕೂ ಅದನ್ನು ಗೌರವದಿಂದ ನೋಡ್ಕೊಂಡು ಒಳಗೆ ಹೋಗಿ. ಜಗಜೀವನ್ ರಾಮ್ ಪುತ್ಲಿನೂ ಇದೆ ಪಕ್ಕದಲ್ಲಿ. ಭಾರತದ ಉಪ ಪ್ರಧಾನಮಂತ್ರಿ, ಹಸಿರು ಕ್ರಾಂತಿಯ
ಹರಿಕಾರ, ಇವೆಲ್ಲ ಮಹಾನುಭಾವರ ಪುತ್ಥಳಿಗಳಿವೆ. ವಿಕಾಸಸೌಧ ಮತ್ತು ವಿಧಾನಸೌಧ ನಟ್ಟ ನಡುವೆ ಒಂದು ಮಹಾತ್ಮ ಗಾಂಧೀಜಿದ ಬೃಹತಾಕಾರದ ಒಂದು ಪುತ್ಥಳಿ ಇದೆ. ಅವರು ಮೌನವಾಗಿ ಕೂತಿದ್ದಾರೆ. ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವು ಎಲ್ಲ ಶಾಸಕರು ಏನು ಮಾಡಬೇಕು? ಪ್ರತಿಯೊಬ್ಬರು ಒಕ್ಕಟ್ಟಿನಿಂದ ನಮ್ಮ ಕರ್ನಾಟಕದ ಅಭ್ಯುದಯಕ್ಕಾಗಿ, ಕರ್ನಾಟಕದ ಬೆಳವಣಿಗೆಗಾಗಿ, ಕರ್ನಾಟಕದ ಒಂದು ಒಳ್ಳೆಯ ಸರ್ವಾಂಗೀಣ ಪ್ರತಿಯೊಬ್ಬರ ಪ್ರಜೆಯ ಸುಖ ದುಃಖ ವಿಚಾರವಾಗುವ ಸಲುವಾಗಿ ಒಳ್ಳೆಯ ಒಂದು ನಿರ್ಣಯ ತೆಗೆದುಕೊಳ್ಳಿ. ಇದೇ ಇವತ್ತಿನ ಟಾಪಿಕ್ ವೀಕ್ಷಕರೇ. ಇದರಲ್ಲಿ ಯಾವುದು ನಿಮಗೆ ಅನಿಸಿಕೆ ಚೆನ್ನಾಗಿ ಅನಿಸಿತು, ಯಾವ ವಿಷಯ ನಿಮಗೆ ಚೆನ್ನಾಗಿ ಅನಿಸಿತು? ಎಷ್ಟೋ ಜನರು ಇನ್ನೂ ಪೆನ್ಷನ್ಗಳು ಬಂದಿಲ್ಲ, ಎಷ್ಟೋ ಜನರ ಇವತ್ತು ವೇತನಗಳ ಪಾವತಿ ಆಗ್ತಾ ಇಲ್ಲ, ಎಷ್ಟೋ ಗುತ್ತಿಗೆದಾರಗಳ ಬಿಲ್ ಪಾವತಿ ಆಗ್ತಾ ಇಲ್ಲ, ಎಷ್ಟೋ ಜನರು ಇನ್ನೂ ಹಂಗಾಮಿ ನೌಕರ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂಗವಿಕಲರ ಪೆನ್ಷನ್ ಬಂದಿಲ್ಲ, ವಿಧವಾ ವೇತನ ಪೆನ್ಷನ್ ಬಂದಿಲ್ಲ. ಅವರೆಲ್ಲರ ಗತಿ ಅದ್ರ ಮೇಲೇ ಅವಲಂಬಿತರಾದವರಿಗೆ 1500 2,000 ರೂಪಾಯಿ ಕೊಡುವಂತ ಪರಿಸ್ಥಿತಿ ಸರ್ಕಾರದಲ್ಲಿ ಇಲ್ಲ ಅಂದ್ರೆ ನೀವು ಐಷಾರಾಮಿ ಜೀವನ ಮಾಡೋದನ್ನು ಬಿಡ್ತೀರಾ? ಬಿಡೋದಿಲ್ಲ. ಮಾಡಿ. ದೇವರು ನಿಮಗೆ ಸಕಲ ಸಂಪತ್ತು ಕೊಟ್ಟಿದ್ದಾನೆ, ನೀವು ಮಾಡಿ. ಅದರಿಂದ ನಮಗೆ ಅಸೂಯೇನೂ ಇಲ್ಲ. ಆದರೆ ಈ ಬಡಬಗ್ಗರ ಕೂಗಿಗೆ ಮಾತ್ರ ತಾವು ಒಳ್ಳೆಯ ಒಂದು ನಿರ್ಣಯ ತೆಗೆದುಕೊಳ್ಳಿ. 224 ಶಾಸಕರು ಮತ್ತು ಇರುವ 70ರಿಂದ 80 ವಿಧಾನ ಪರಿಷತ್ ಸದಸ್ಯರು ಸರ್ವರು ಒಂದೇ ಕೂಗಿನಿಂದ ಒಳ್ಳೆಯ ನಿರ್ಣಯ ತೆಗೆದುಕೊಂಡ್ರೆ ಕರ್ನಾಟಕದ ಜನ ನಿಮ್ಮನ್ನು ಕೈ ಎಂದು ಬೇಡೋಲ್ಲ. ನೀವೇ ರಾಜರು, ನೀವೇ ಮಹಾರಾಜರು, ನೀವೇ ಅಮೂಲ್ಯ ರತ್ನಗಳು ಅನ್ನೋದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇದನ್ನು ಎಲ್ಲರಿಗೂ ತಿಳಿಯುವಂತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನಂಬರ್ 1 ಚಾನಲ್ ಯಾವಾಗಲೂ ನೀವು ಫಾಲೋ ಮಾಡ್ತೀರಿ ಅನ್ನೋದು ನಂಬಿಕೆ ಇದೆ. ಮಾಡಿ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ಒಂದು ಸಲಹೆ ಸೂಚನೆ, ಒಂದು ಮಾರ್ಗದರ್ಶನದ ವಿಡಿಯೋ ತೆಗೆದುಕೊಂಡು ಬರ್ತೀನಿ ವೀಕ್ಷಕರೇ. ನಮಸ್ಕಾರ.